ಅವ್ರದ್ದು ಹೇಳ್ತೀರಿ ನಮಗೆ ಅದರಲ್ಲಿ ಇನ್ನೊಂದು ಈಗ ಆಗಿರುವಂತಂದ್ರೆ ಈಗ ಮೊನ್ನೆ ಸದ್ಗುರು ಅವರ ಈಶಾ ಫೌಂಡೇಶನ್ ಒಂದು ಮಹಾಶಿವರಾತ್ರಿ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ, ಇನ್ನೊಂದು ಕಡೆ ಅಮಿತ್ ಶಾ ಇರ್ತಾರೆ. ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇವರ ಡಿ ಕೆ ಶಿವಕುಮಾರ್ ಅವರ ಮೇಲೆ. ನೋಡ್ರಿ, ರಾಜ್ಯ ಲೆವೆಲ್ಲ ರಾಷ್ಟ್ರ ಲೆವೆಲ್ಲ ಲೀಡರ್ಗಳು, ನಮ್ಮ ನಾಯಕರುಗಳು, ಅವ್ರ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು, ಅವ್ರ ಬಗ್ಗೆ ಮಾತನಾಡುವಂಥ ಮಾಹಿತಿನೂ ನಮಗೆ ಆಗಿಲ್ಲ, ಅಷ್ಟು ದೊಡ್ಡವರು ನಾವಲ್ಲ. ಅವ್ರದ್ದು ಏನೇನು ಆಯ್ತೋ ಗೊತ್ತಿಲ್ಲ ನಮಗೆ. ಆದರೆ ನನಗೆ ತಿಳಿದ ಮಟ್ಟಿಗೆ ಡಿ ಕೆ ಎನ್ ಕಾಂಗ್ರೆಸ್ ಬಿಟ್ಟು ಬರೋಂಗಿಲ್ಲ, ಇದನ್ನು ಹೇಳ್ಬೋದು. ಅವರು ತಮ್ಮ ಬ್ಯಾಳಿ ಬೇಯಿಸ್ಕೊಳಕ್ಕೆ ಈ ರೀತಿ ಡ್ರಾಮಾ ಮಾಡ್ತಿರ್ಬೇಕು ವಿನಃ ಅವ್ರಿಗೆ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬರುವಂಥದ್ದು ಭಾಳ ದುರ್ಲಭ. ನನ್ನ ವೈಯಕ್ತಿಕ ನಿರ್ಣಯ ಇದು. ಉಳ್ದಾದ ಹೆಂಗಾರೇ ಆಗಲಿ, ಅವರು ತಮ್ಮ ಹೈಕಮಾಂಡ್ನಾಗೆ ಬೆದರಿಕೆ ಹಾಕ್ಲಾಕ, ಮುಖ್ಯಮಂತ್ರಿ ಆಗ್ಲಾಕ ನಾಳೆ ಮಾತಿನ ಪ್ರಕಾರ ಇದಕ್ಕೇನೋ ಮತ್ತು ಅವ್ರ ವಿರುದ್ಧ ಮಾತಾಡತ್ತಾರಲ್ಲ ಈಗ ಕೆಲವೊಂದು ಮಂತ್ರಿಗಳು, ಅದಕ್ಕೆ ಅವ್ರನ್ನ ಬಾಯಿ ಮುಚ್ಚಲಾಕ ಡಿ ಕೆ ಶಿ ಆಡೋ ನಾಟಕ ನನಗೆ ಕಾಣಿಸ್ತದೆ. ಆ ಬೆದರಿಕೆ ತಂತ್ರನೂ ಆಯಿತು, ಹಿಂದೂ ಹೋಟ್ಗಳನ್ನು ಸೆಳೆಯುವಂಥ ತಂತ್ರನೂ ಇದ್ರಾಗಿರ್ಬೇಕು. ಎಲ್ಲ ಮಾಸಾಗಿ ಬಿ ಜೆ ಪಿಗೆ ಹೋಗಬಾರ್ದು, ನಾವು ಹಿಂದೂಗಳು ಅದೀವಿ ಅನ್ನೋಂಥದ್ದನ್ನು ತೋರಿಸ್ಲಾಕ ಆ ರೀತಿ ರಾಜಕೀಯ ತಂತ್ರ ಇರಬೇಕು. ನಾ ಹತ್ತಂಗೆ ಮಾಡ್ತೀನಿ, ನೀ ಇದಂಗೆ ಬಡ್ದಂಗೆ ಮಾಡತ್ತೆ ಅನ್ನೋದು ಈ ತಂತ್ರ ನಡೆದದು. ಅದೇನು ಹೃದಯದಿಂದ ಬಂದಿರತಕ್ಕಂಥ ಪ್ರೀತಿ ನನಗೇನು ಕಾಣಂಗಿಲ್ಲ. ನಾಟಕೀಯವಾಗಿ ಅವ್ರ ಹೈಕಮಾಂಡ್ ಹೆದರಿಸ್ಲಾಕ, ಇಲ್ಲಿ ಲೋಕಲ್ ಅವ್ರಿಗೇನು ವಿರೋಧದಾರ ಅವ್ರನ್ನ ಬಾಯಿ ಮುಚ್ಚಲಾಕ ಮಾಡಿರ್ತಕ್ಕಂಥ ತಂತ್ರ ನನ್ನ ನಿರೀಕ್ಷೆ. ಅಮಿತ್ ಶಾ ಅವ್ರ ಜೊತೆ ಭಾಳ ಅಚ್ಚರಿ ಮೂಡಿಸಿರೋದು ಅದೇ ಇದೆ. ಅಮಿತ್ ಶಾ ಅವ್ರ ಪೂರ್ವ ನಿರ್ಧಾರಿತ ಕಾರ್ಯಕ್ರಮ ಸಂಬಂಧ ಹೋಗಿರ್ಬೇಕು ಬಿಡ್ರಿ. ಅಲ್ಲಿ ಇವ್ರಿಗೆ ನೇರ ಮಾತುಕತೆ ಆಗಿದ್ದೇನು ಹೇಳಿಲ್ಲಲ್ಲ ಇಲ್ಲಿ. ಎಸ್ ಸರ್, ನಾನು ಹಿಂದೂ ಇದೀವಿ, ನೀವು ಹಿಂದೂ ಅವತಾಟ ಯಾಕೆ ಹಾಕಿರಿ ಅಂತ. ಯಾಕಂದ್ರೆ ಅದು ಕುಂಭಮೇಳದು 64 ಕೋಟಿ ಜನ ಅಲ್ಲಿ ಹೋಗಿದ್ದ ಭೇಟಿ ಕೊಟ್ಟಾರಂದ್ರೆ ಇದು ಮಾಸಾಗಿ ಯಾಕಡ್ರೆ ತಿರುಗಬಾರ್ದು ಅನ್ನುವಂಥ ದೃಷ್ಟಿಯೊಳಗೆ ಇವರು ಹೋಗಿ ಒಂದು ಮಾಡಿರ್ಬೋದು. ಇದು ಪೂರ್ವ ನಿರ್ಧಾರಿತ ಇರ್ಬೋದು, ಅದನ್ನೇನು ಹೇಳೋಕ್ಕಾಗಲ್ಲ ನಮಗೆ. ಹೆಂಗೆ ಹೇಳ ಈಗ ಏಕಾಏಕಿ ಹಂಗೆ ಮಾಡೋ ಪೈಕಿನೂ ಅಲ್ಲ, ಹಿಂದೇನೋ ಅವ್ರು ಮೀಟಿಂಗ್ ಮಾಡಿ ಇದನ್ನು ದಿಕ್ಕು ಬೇರೆ ಕಡೆ ಸೆಳಿಲಾಕ ಮಾಡಿರ್ಬೋದು ನಮ್ಮ ನಿರೀಕ್ಷೆ. ಹಿಡನ್ ಅಜೆಂಡಾ ಪ್ಲಾನ್ ಪ್ರಕಾರ ಮಾಡಿದ್ದಾರೆ. ಇದು ಅವ್ರ ಪಾರ್ಟಿ ಕೊಡುವಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.